ಪ್ರಧಾನಿ ಮೋದಿ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈಗಾಗಲೇ ದೆಹಲಿ ಪ್ರವಾಸದಲ್ಲಿದ್ದಾರೆ ಸಿಎಂ. ಬೆಳಗ್ಗೆ 11 ಗಂಟೆಗೆ ಮೋದಿಯನ್ನ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಸಮಯ ಕೂಡ ನಿಗದಿ ಮಾಡಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆ ನೆರವು ಸೇರಿ ಹಲವು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಈ ಒಂದು ಭೇಟಿಯಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಈ ಒಂದು ಉಭಯ ನಾಯಕರ ಒಂದು ಭೇಟಿ. ಇನ್ನು ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ, ಸುಮಾರು 11 ಗಂಟೆ ಹೊತ್ತಿಗೆ ಭೇಟಿ ಆಗಲಿದ್ದಾರೆ ಪ್ರಧಾನಿ ಮೋದಿಯನ್ನ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಭದ್ರಾ ಮೇಲ್ದಂಡೆಯ ಯೋಜನೆಯ ನೆರವು ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮೋದಿ ಅವರೊಟ್ಟಿಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ನಟೇಶ್, ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಈ ಒಂದು ಉಭಯ ನಾಯಕರ ಭೇಟಿ ಅಂತಾನೆ ಹೇಳ್ಬೋದು. ಭದ್ರಾ ಮೇಲ್ದಂಡೆ ಯೋಜನೆಯ ನೆರವನ್ನ ಕೋರಿ ಈ ವಿಚಾರವನ್ನ ಹೊರತುಪಡಿಸಿ ಬೇರೆ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗ್ಬೋದು, ಹೆಚ್ಚಿನ ಮಾಹಿತಿಯನ್ನ ಕೊಡ್ಬೋದಾ ನಟೇಶ್? ರೋಜಾ, ಖಂಡಿತ. ಇಂದಿನ ದೆಹಲಿಯ ಸಿಎಂ ಭೇಟಿ ಏನಿದೆ ಇದು ಬಹಳಷ್ಟು ಕುತೂಹಲವನ್ನ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಪ್ರಮುಖವಾಗಿ 11 ಗಂಟೆಗೆ ಸಮಯ ಸರಿಯಾಗಿ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಿಎಂ ಸಿದ್ದರಾಮಯ್ಯನವರು ಭೇಟಿಯಾಗಲಿರುವಂತದ್ದು. ಒಂದು ಕಡೆ ಈ ಒಂದು ಭೇಟಿ ಏನಿದೆ ಇದು ರಾಜಕೀಯೇತರ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಸರ್ಕಾರ ಕೈಗೊಂಡಿರುವಂತಹ ಯೋಜನೆಗಳೇನಿದೆ ಈ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಬೇಕಾದಂತಹ ಅನುದಾನಗಳ ಬಗ್ಗೆ ಮಾತನಾಡುವಂತಹ ಅಥವಾ ಚರ್ಚಿಸುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಭದ್ರಾ ಮೇಲ್ದಂಡೆ ಯೋಜನೆ, ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ನೆರವನ್ನ ಕೇಳೋದಕ್ಕೆ, ಅಂದ್ರೆ ಭದ್ರಾ ಮೇಲ್ದಂಡೆ ಯೋಜನೆ ಏನಿದೆ ಇದೊಂದು ನೀರಾವರಿ ಯೋಜನೆ ಆಗಿರೋದ್ರಿಂದ ರಾಜ್ಯದ 4 ಜಿಲ್ಲೆಗಳು ಅಂದ್ರೆ ಚಿಕ್ಕಮಗಳೂರು, ಚಿತ್ರದುರ್ಗ ಹಾಗೂ ದಾವಣಗೆರೆ, ಇದರ ಜೊತೆಗೆ ತುಮಕೂರು ಸೇರಿದಂತೆ ಈ 4 ಜಿಲ್ಲೆಗಳ ನೀರಾವರಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅಂದ್ರೆ 5,57,000 ಎಕರೆ ಈ ಒಂದು ಭೂಪ್ರದೇಶಕ್ಕೆ ನೀರಾವರಿಯನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಚರ್ಚೆ ಆಗುತ್ತೆ. ಈ ಒಂದು ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಅನುದಾನದ ಕೊರತೆ ಇದೆ. ಹಾಗಾಗಿ ಕೇಂದ್ರ ಸರ್ಕಾರದಿಂದ ಈ ಒಂದು ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನವನ್ನ ಕೊಡಿ ಅನ್ನುವಂತಹ ಮನವಿಯನ್ನ ಕೂಡ ಇಂದು ಸಿಎಂ ಸಿದ್ದರಾಮಯ್ಯನವರು ಇಡಲಿರುವಂತದ್ದು. ಇದರ ಜೊತೆಗೆ ಬಹಳ ಪ್ರಮುಖವಾಗಿ ಈಗಾಗಲೇ ಪೆನ್ನಾರ್ ನದಿಯ ನೀರಿನ ಹಂಚಿಕೆ ವಿಚಾರವಾಗಿ ಕರ್ನಾಟಕ ಹಾಗೂ ತಮಿಳುನಾಡಿನಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಉಂಟಾಗಿರುವಂತದ್ದು. ಯಾಕಂದ್ರೆ ಕಳೆದ 2 ದಿನಗಳ ಹಿಂದೆಯಷ್ಟೇ ಸುಪ್ರೀಂ ಕೋರ್ಟ್ ಒಂದು ಸೂಚನೆಯನ್ನ ಕೊಡುತ್ತೆ. ಪೆನ್ನಾರ್ ನದಿ ನೀರಿನ ಹಂಚಿಕೆ ವಿಚಾರವಾಗಿ ಕರ್ನಾಟಕ ಹಾಗೂ ತಮಿಳುನಾಡು ಇಬ್ಬರು ಕೂಡ ಒಂದು ಮಾತುಕತೆಗೆ ಬನ್ನಿ ಅನ್ನುವಂತಹ ಸೂಚನೆಯನ್ನ ಕೊಡುತ್ತೆ. ಆದ್ರೆ ತಮಿಳುನಾಡು ಸರ್ಕಾರ ಇದರ ವಿರುದ್ಧವಾಗಿ, ಅಂದ್ರೆ ನಾವು ಯಾವುದೇ ರೀತಿಯಾದ ಮಾತುಕತೆ ಆಡೋದಿಲ್ಲ ಅನ್ನುವಂತಹ ಮಾತನ್ನ ತಮಿಳುನಾಡು ಸರ್ಕಾರ ಹೇಳುತ್ತೆ. ಆದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ಇದು ಒಮ್ಮತದ ಅಭಿಪ್ರಾಯಕ್ಕೆ ಬರೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಆದ್ರೆ ಬಹಳ ಪ್ರಮುಖವಾಗಿ ಕಳೆದ 2 ದಿನಗಳ ಹಿಂದೆಯಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಕೇಂದ್ರದ ಪರಿಸರ ಸಚಿವರನ್ನ ಭೇಟಿಯಾದ್ರು. ಜೊತೆಗೆ ಬಹಳ ಪ್ರಮುಖವಾಗಿ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾದ್ರು. ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿರೋ ಉದ್ದೇಶ ಏನಂತಂದ್ರೆ ಕಳೆದ 2 ದಿನಗಳ ಹಿಂದೆ ನಡೆದಂತಹ ಬೆಳವಣಿಗೆ ಏನಿದೆ ಅಂದ್ರೆ ಅವಳಿ ನಗರಗಳು ಎನಿಸಿಕೊಂಡಂತಹ ಹುಬ್ಬಳ್ಳಿ ಧಾರವಾಡ ಏನಿದೆ, ಹುಬ್ಬಳ್ಳಿ ಧಾರವಾಡದ ನೀರಾವರಿ ಯೋಜನೆ ಪೆನ್ನಾರ್ ನದಿ ಆಗಿರೋದ್ರಿಂದ ಅವರ ಒಂದು ಸಜೆಷನ್ ಅನ್ನ ಕೂಡ ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿ ಒಂದು ಮಾತುಕತೆ ಆಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಪ್ರಯತ್ನವನ್ನ ಮಾಡಿದ್ರು. ಆ ಎಲ್ಲಾ ಮಾತುಕತೆಗಳು ಕೂಡ ವಿಫಲ ಆಗಿರೋದ್ರಿಂದ ಆ ವಿಚಾರವಾಗೂ ಕೂಡ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ನಡೆಸಲಿರುವಂತದ್ದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ನಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರಧಾನಿ ಮೋದಿ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈಗಾಗಲೇ ದೆಹಲಿ ಪ್ರವಾಸದಲ್ಲಿದ್ದಾರೆ ಸಿಎಂ. ಬೆಳಗ್ಗೆ 11 ಗಂಟೆಗೆ ಮೋದಿಯನ್ನ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಸಮಯ ಕೂಡ ನಿಗದಿ ಮಾಡಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆ ನೆರವು ಸೇರಿ ಹಲವು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಈ ಒಂದು ಭೇಟಿಯಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಈ ಒಂದು ಉಭಯ ನಾಯಕರ ಒಂದು ಭೇಟಿ. ಇನ್ನು ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗತ್ತೆ, ಸುಮಾರು 11 ಗಂಟೆ ಹೊತ್ತಿಗೆ ಭೇಟಿ ಆಗಲಿದ್ದಾರೆ ಪ್ರಧಾನಿ ಮೋದಿಯನ್ನ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಭದ್ರಾ ಮೇಲ್ದಂಡೆಯ ಯೋಜನೆಯ ನೆರವು ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮೋದಿ ಅವರೊಟ್ಟಿಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ನಟೇಶ್, ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಈ ಒಂದು ಉಭಯ ನಾಯಕರ ಭೇಟಿ ಅಂತಾನೆ ಹೇಳ್ಬೋದು. ಭದ್ರಾ ಮೇಲ್ದಂಡೆ ಯೋಜನೆಯ ನೆರವನ್ನ ಕೋರಿ ಈ ವಿಚಾರವನ್ನ ಹೊರತುಪಡಿಸಿ ಬೇರೆ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗ್ಬೋದು, ಹೆಚ್ಚಿನ ಮಾಹಿತಿಯನ್ನ ಕೊಡ್ಬೋದಾ ನಟೇಶ್? ರೋಜಾ, ಖಂಡಿತ. ಇಂದಿನ ದೆಹಲಿಯ
ಸಿಎಂ ಭೇಟಿ ಏನಿದೆ ಇದು ಬಹಳಷ್ಟು ಕುತೂಹಲವನ್ನ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಪ್ರಮುಖವಾಗಿ 11 ಗಂಟೆಗೆ ಸಮಯ ಸರಿಯಾಗಿ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಿಎಂ ಸಿದ್ದರಾಮಯ್ಯನವರು ಭೇಟಿಯಾಗಲಿರುವಂತದ್ದು. ಒಂದು ಕಡೆ ಈ ಭೇಟಿ ಏನಿದೆ ಇದು ರಾಜಕೀಯೇತರ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಸರ್ಕಾರ ಕೈಗೊಂಡಿರುವಂತಹ ಯೋಜನೆಗಳೇನಿದೆ ಈ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಬೇಕಾದಂತಹ ಅನುದಾನಗಳ ಬಗ್ಗೆ ಮಾತನಾಡುವಂತಹ ಅಥವಾ ಚರ್ಚಿಸುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಭದ್ರಾ ಮೇಲ್ದಂಡೆ ಯೋಜನೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ನೆರವನ್ನ ಕೇಳೋದಕ್ಕೆ, ಅಂದ್ರೆ ಭದ್ರಾ ಮೇಲ್ದಂಡೆ ಯೋಜನೆ ಏನಿದೆ ಇದೊಂದು ನೀರಾವರಿ ಯೋಜನೆ ಆಗಿರೋದ್ರಿಂದ ರಾಜ್ಯದ 4 ಜಿಲ್ಲೆಗಳು ಅಂದ್ರೆ ಚಿಕ್ಕಮಗಳೂರು, ಚಿತ್ರದುರ್ಗ ಹಾಗೂ ದಾವಣಗೆರೆ ಇದರ ಜೊತೆಗೆ ತುಮಕೂರು ಸೇರಿದಂತೆ ಈ 4 ಜಿಲ್ಲೆಗಳ ನೀರಾವರಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅಂದ್ರೆ 5,57,000 ಎಕರೆ ಈ ಭೂಪ್ರದೇಶಕ್ಕೆ ನೀರಾವರಿಯನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ಈ ಚರ್ಚೆ ಆಗುತ್ತೆ. ಈ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಅನುದಾನದ ಕೊರತೆ ಇದೆ. ಹಾಗಾಗಿ ಕೇಂದ್ರ ಸರ್ಕಾರದಿಂದ ಈ ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನವನ್ನ ಕೊಡಿ ಅನ್ನುವಂತಹ ಮನವಿಯನ್ನ ಕೂಡ ಇಂದು ಸಿಎಂ ಸಿದ್ದರಾಮಯ್ಯನವರು ಇಡಲಿರುವಂತದ್ದು. ಇದರ ಜೊತೆಗೆ ಬಹಳ ಪ್ರಮುಖವಾಗಿ ಈಗಾಗಲೇ ಪೆನ್ನಾರ್ ನದಿಯ ನೀರಿನ ಹಂಚಿಕೆ ವಿಚಾರವಾಗಿ ಕರ್ನಾಟಕ ಹಾಗೂ ತಮಿಳುನಾಡಿನಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಉಂಟಾಗಿರುವಂತದ್ದು. ಯಾಕಂದ್ರೆ ಕಳೆದ 2 ದಿನಗಳ ಹಿಂದೆಯಷ್ಟೇ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಡುತ್ತೆ. ಪೆನ್ನಾರ್ ನದಿ ನೀರಿನ ಹಂಚಿಕೆ ವಿಚಾರವಾಗಿ ಕರ್ನಾಟಕ ಹಾಗೂ ತಮಿಳುನಾಡು ಇಬ್ಬರು ಕೂಡ ಮಾತುಕತೆಗೆ ಬನ್ನಿ ಅನ್ನುವಂತಹ ಸೂಚನೆಯನ್ನ ಕೊಡುತ್ತೆ. ಆದ್ರೆ ತಮಿಳುನಾಡು ಸರ್ಕಾರ ಇದರ ವಿರುದ್ಧವಾಗಿ ಅಂದ್ರೆ ನಾವು ಯಾವುದೇ ರೀತಿಯಾದ ಮಾತುಕತೆ ಆಡೋದಿಲ್ಲ ಅನ್ನುವಂತಹ ಮಾತನ್ನ ತಮಿಳುನಾಡು ಸರ್ಕಾರ ಹೇಳುತ್ತೆ. ಆದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ಇದು ಒಮ್ಮತದ ಅಭಿಪ್ರಾಯಕ್ಕೆ ಬರೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಆದ್ರೆ ಬಹಳ ಪ್ರಮುಖವಾಗಿ ಕಳೆದ 2 ದಿನಗಳ ಹಿಂದೆಯಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಕೇಂದ್ರದ ಪರಿಸರ ಸಚಿವರನ್ನ ಭೇಟಿಯಾದ್ರು. ಜೊತೆಗೆ ಬಹಳ ಪ್ರಮುಖವಾಗಿ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾದ್ರು. ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿರೋ ಉದ್ದೇಶ ಏನಂತಂದ್ರೆ ಕಳೆದ 2 ದಿನಗಳ ಹಿಂದೆ ನಡೆದಂತಹ ಬೆಳವಣಿಗೆ ಏನಿದೆ ಅಂದ್ರೆ ಅವಳಿ ನಗರಗಳು ಎನಿಸಿಕೊಂಡಂತಹ ಹುಬ್ಬಳ್ಳಿ ಧಾರವಾಡ ಏನಿದೆ, ಹುಬ್ಬಳ್ಳಿ ಧಾರವಾಡದ ನೀರಾವರಿ ಯೋಜನೆ ಪೆನ್ನಾರ್ ನದಿ ಆಗಿರೋದ್ರಿಂದ ಅವರ ಸಜೆಷನ್ ಅನ್ನ ಕೂಡ ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿ ಮಾತುಕತೆ ಆಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಪ್ರಯತ್ನವನ್ನ ಮಾಡಿದ್ರು. ಆ ಎಲ್ಲಾ ಮಾತುಕತೆಗಳು ಕೂಡ ವಿಫಲ ಆಗಿರೋದ್ರಿಂದ ಆ ವಿಚಾರವಾಗೂ ಕೂಡ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ನಡೆಸಲಿರುವಂತದ್ದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ನಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರಧಾನಿ ಮೋದಿ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈಗಾಗಲೇ ದೆಹಲಿ ಪ್ರವಾಸದಲ್ಲಿದ್ದಾರೆ ಸಿಎಂ. ಬೆಳಗ್ಗೆ 11 ಗಂಟೆಗೆ ಮೋದಿಯನ್ನ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಸಮಯ ಕೂಡ ನಿಗದಿ ಮಾಡಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆ ನೆರವು ಸೇರಿ ಹಲವು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಈ ಭೇಟಿಯಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಈ ಉಭಯ ನಾಯಕರ ಭೇಟಿ. ಇನ್ನು ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗತ್ತೆ, ಸುಮಾರು 11 ಗಂಟೆ ಹೊತ್ತಿಗೆ ಭೇಟಿ ಆಗಲಿದ್ದಾರೆ ಪ್ರಧಾನಿ ಮೋದಿಯನ್ನ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಭದ್ರಾ ಮೇಲ್ದಂಡೆಯ ಯೋಜನೆಯ ನೆರವು ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮೋದಿ ಅವರೊಟ್ಟಿಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ನಟೇಶ್, ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಈ ಉಭಯ ನಾಯಕರ ಭೇಟಿ ಅಂತಾನೆ ಹೇಳ್ಬೋದು. ಭದ್ರಾ ಮೇಲ್ದಂಡೆ ಯೋಜನೆಯ ನೆರವನ್ನ